ಕಡೆ ಏನು ವಸತಿ ಶಾಲೆಗಳಲ್ಲಿ ಮತ್ತೊಂದು ಆದೇಶ ಅಂದ್ರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ. ಅದಾದ ನಂತರ ನಿಮ್ಮ ಒಂದು ಅಧಿಕಾರಿ ಮಣಿವಣ್ಣನವರು ಆ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿದ್ರು, ಒಂದ್ ಕಡೆ ಅದೆಲ್ಲ ಕೂಡ ಬದಲಾವಣೆ ಆಯ್ತು. ಇದು ಒಂದಷ್ಟು ಚರ್ಚೆ ವಿಚಾರ ಆಯ್ತು, ವಿಧಾನಸಭೆಯಲ್ಲಿ ಕೂಡ ಚರ್ಚೆ ನೋಡಿ. ನಾನು ಉತ್ತರ ಕೊಟ್ಟಿದ್ದೀನಿ, ಉತ್ತರ ನೋಡಿದಿರಿ. ಅದು ಕುವೆಂಪು ಅವರು ವಿದ್ಯಾರ್ಥಿಗಳನ್ನ ಕುರಿತು ಹೇಳಿದ್ದಲ್ಲ. ನಮ್ಮ ಟಿ ನರಸೀಪುರ ತಾಲೂಕಲ್ಲಿ, ಈ ನರಸೀಪುರ ತಾಲೂಕಲ್ಲಿ ಶಿಲ್ಪಕಲೆಗಳಿದ್ದಾವೆ. ಶಿಲ್ಪಕಲೆ, ಆ ಶಿಲ್ಪಕಲೆಯನ್ನು ಕವಿ 1928 ಅಲ್ಲಿ ವಿಸಿಟ್ ಮಾಡ್ತಾರೆ. 28 ವಿಸಿಟ್ ಮಾಡ್ತಾರೆ. ಅಲ್ಲಿ ವಿಸಿಟ್ ಮಾಡಿ ಅಲ್ಲಿಯ ಶಿಲ್ಪಿಯ ಕಲಾ ಕೌಶಲ್ಯನ, ಸೌಂದರ್ಯನ, ಚರಿತ್ರೆಯನ್ನು ಮತ್ತು ವೈದಿಕ ವ್ಯವಸ್ಥೆಯ ವಿರುದ್ಧವಾದಂಥ ವಿಚಾರಗಳನ್ನು ವೈಚಾರಿಕ ನೆಲೆಗಟ್ಟಿನಲ್ಲಿ, ಪ್ರಕೃತಿಯ ಸೌಂದರ್ಯದ ನೆಲೆಗಟ್ಟಿನಲ್ಲಿ ಮತ್ತು ಆ ಒಂದು ಶಿಲ್ಪಿಯ ಕೌಶಲ್ಯಗಳನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಇದು ಜ್ಞಾನದೇಗುಲ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ ಅವ್ರು ಕುವೆಂಪು ಹೇಳೋದು. ಅದರಿಂದ ಪ್ರೇರಣೆ ಆದಂಥ ಭಾಳಷ್ಟು ಜನ ಮಕ್ಕಳಿಗೆ ವಿಧೇಯತೆ, ನಮ್ರತೆ ಬರಲಿ ಅಂತ ಹೇಳಿ ಕೈ ಮುಗಿದು ಒಳಗೆ ಬಾ, ಧೈರ್ಯವಾಗಿ ಪ್ರಶ್ನೆ ಮಾಡೋದು ಸಂವಿಧಾನದ ಆಶೆಯೇ. ಅದು ಸಂವಿಧಾನದ ಆಶೆ, ಅದಕ್ಕೆ ಅನ್ಕಾನ್ಸ್ಟಿಟ್ಯೂಷನು ಅಲ್ಲ. ಅದು ಕುವೆಂಪುರವರ ಪದ್ಯ ಸಾಲು ಅಲ್ಲ. ಒಂದು ಅಕ್ಷರ, ಒಂದು ಪದ, ಒಂದು ಸೆಂಟೆನ್ಸನ್ನು ಕುವೆಂಪು ಅವ್ರಿಗೆ ಬದಲಾವಣೆ ಮಾಡೋಕ್ಕೆ ಸಾಧ್ಯ, ಯಾರಿಂದೂ ಸಾಧ್ಯನೇ ಅಲ್ಲ. ಯಾಕೆಂದರೆ ಅವರು ನಮಗೆ ದೊಡ್ಡ ಇನ್ಸ್ಪಿರೇಷನ್ನು. ಇಡೀ ಶೂದ್ರ ಸಮುದಾಯಕ್ಕೆ, ಅನೇಕ ಚಿಂತಕರಿಗೆ, ವೈಚಾರಿಕ ಮನೋಭಾವವುಳ್ಳವ್ರಿಗೆ, ಮತೀಯ ಮನಸ್ಸುಗಳಿಗೆ ಹೆಂಗೆ ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದ್ರೂ ತಿರುಗಿಸ್ಬೋದು, ಹೇಗೆ ಬೇಕಾದ್ರೂ ವ್ಯಾಖ್ಯಾನಿಸ್ಬೋದು. ಬಟ್ ಸರ್ಕಾರದ ಉದ್ದೇಶ ಅದಿಲ್ಲ. ಸರ್ಕಾರ ಉದ್ದೇಶ ಇಲ್ಲ. ಬಿಜೆಪಿ ಒಂದ್ ಕಡೆ ಆರೋಪ ಮಾಡಿದ್ರು ಕುವೆಂಪು ಸಾಲುಗಳನ್ನು ತಿರುಚಿದ್ದಾರೆ, ಮತ್ತೊಂದ್ ಕಡೆ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಯಿತು. ಓದಿ ನೀವು 1928 ಕುವೆಂಪು ಅವ್ರು ಏನು ಹೇಳಿದ್ದಾರೆ ಅಂತ ನಾವು ಓದಿ ಹೇಳಿದ್ದೀರಲ್ಲ ವಿಧಾನ ಪರಿಷತ್ತಿನಲ್ಲಿ. ಯಾವ ಹಿನ್ನೆಲೆ ಹೇಳಿದ್ರು ಅಂತ. ಗಂಟೆ ಇಲ್ಲ, ಪೂಜೆ ಇಲ್ಲ, ಬೇಡದ ಬತ್ತಿ ಇಲ್ಲ, ಪೂಜಾರಿ ಇಲ್ಲ. ನೋಡ್ರಿ ಇದನ್ನಂತ ಹೆಂಗೆ ವೈಚಾರಿಕತೆ ನೆಲೆಗಟ್ಟಲಿ. ಅದಾದ ನಂತರ ನೀವೊಂದು ವಿಡಿಯೋ ಕೂಡ ಮಾಡಿ ಹಾಕಿದ್ರಿ ಸಾಮಾಜಿಕ ಜಾಲತಾಣದಲ್ಲಿ, ಸಾಕಷ್ಟು ಕೂಡ ಅದು ಚರ್ಚೆ ಆಯಿತು. ಅಂದ್ರೆ ಇನ್ನು ಮುಂದೆ ವಸತಿ ಶಾಲೆಗಳಲ್ಲಿ ಅಥವಾ ಶಾಲೆಗಳಲ್ಲಿ ಪ್ರಶ್ನೆ ಮಾಡಿ ಅಂತ ಬೋರ್ಡ್ ಹಾಕ್ತೀರಾ, ಮಕ್ಕಳಿಗೆ ತಿಳುವಳಿಕೆ ಆಗಲಿ ಅಂತ? ಹೇಳಿದ್ರು ಗೊತ್ತಾ, ವಿದ್ಯಾರ್ಥಿಗಳು ಪ್ರತಿದಿನ ಒಂದೊಂದು ಹೊಸ ಪ್ರಶ್ನೆಯನ್ನು ಕೇಳ್ತಾ ಇರಬೇಕು. ನನಗೆ ಗೊತ್ತಾಗಲ್ಲ ಸುಮ್ಮನೆ ಕೂತಿರೋದ, ಪ್ರಶ್ನೆ ಮಾಡ್ಬೇಕು. ಹೇಳೋ, ಒಬ್ಬ ಹುಡುಗ ಇಂಟೆಲಿಜೆಂಟ್ ಇರ್ತಾನೆ, ಮಾಸ್ಟ್ರು ಸದ್ಯಕ್ಕೆ ಓದಿದ ತಪ್ಪು ಹೇಳ್ತಾರೆ, ಪ್ರಶ್ನೆ ಮಾಡ್ಬೇಕು ಬೇಡವಾ? ಸ್ವತಃ ಅಂಬೇಡ್ಕರ್ ಪ್ರಶ್ನೆ ಮಾಡ್ತಾಯಿದ್ರು. ಈ ಥರ ಅನೇಕ ಶ್ರೇಷ್ಠ ವಿದ್ಯಾರ್ಥಿಗಳು ಏನು ಇವತ್ತು ಇತಿಹಾಸ ಸೃಷ್ಟಿ ಮಾಡೋದು, ಅವರೆಲ್ಲ ಆ ರೀತಿ ಕೇಳ್ತಾಯಿದ್ರು. ಓಕೆ, ಸಿ ದಿ ಕ್ವಶನಿಂಗ್ ಟೆಂಡೆನ್ಸಿ ಇಸ್ ಅನ್ ಇಂಪಾರ್ಟೆಂಟ್. ಸೊ ಇನ್ನು ಮುಂದೆ ಆ ಥರ ಬೋರ್ಡ್ ಚೇಂಜ್ ಮಾಡ್ತೀರಾ? ಹಾಗಾದ್ರೆ ಯಾರು ಪ್ರಶ್ನೆ ಮಾಡಿ ಅನ್ನೋಂಥದ್ದು ಒಂದು ಬೋರ್ಡು ಇರುತ್ತೆ, ಇವರು ಸೇರಿಸ್ತಾ ಹೋಗ್ತಾ ಇರ್ತಾರಲ್ಲ ಚಿಂತಕರು. ಓಕೆ, ಆಗ ಮಕ್ಕಳಿಗೆ ಪ್ರೇರಣೆ ಆಗಬೇಕಲ್ಲ, ನಯ ವಿನಯ ವಿಧೇಯತೆ ಬರಬೇಕು, ಪ್ರಶ್ನೆ ಮಾಡೋದು ಬರಬೇಕು, ಪ್ರಶ್ನೆ ಮಾಡ್ತಕ್ಕಂಥ ಮನೋಪ್ರವೃತ್ತಿ ಬೆಳಿಬೇಕು. ಅದರಿಂದ ಅವರು ಒಳ್ಳೆ ವಿದ್ಯಾರ್ಥಿಯಾಗಿ ಮತ್ತು ನಾಗರಿಕನಾಗಿ ಹೊರಬರಬೇಕು. ದಟ್ ಈಸ್ ದಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ನಾವೇ ಬಿಜೆಪಿಗೆಲ್ಲ ಭಯ ಬಿದ್ದು ಬೋರ್ಡ್ ಹಾಕೋದು ವಾಪಸ್ ತೆಗೆದುಕೊಳ್ತೀರಾ? ಭಯ ಪಡೋಕ್ಕೆ ನಾವು ಸರ್ಕಾರ ಸುತ್ತೋಲೆನೂ ಓಡಿಸಿಲ್ಲ, ಸರ್ಕ್ಯುಲರು ಇಲ್ಲ, ಎಕ್ಸಿಕ್ಯೂಟಿವ್ ಆರ್ಡರ್ ಇಲ್ವಲ್ಲ. ಓಕೆ, ಅಲ್ಲಿ ಕೆಲವರು ಟೆಲಿಫೋನ್ ಗ್ರೂಪ್ಸ್ ಮಾಡಿರ್ತಾರಲ್ಲ, ಇದೀಗಾಗ್ಬೋದು ಆಗಾಗ್ಬೋದು, ಗ್ರೂಪ್ ಅಲ್ಲಿ ಆ ಥರದೊಂದು ಒಂದು ಹೆಸರು ಹಾಕ್ಬೋದು ಅಂತ ಆ ರೀತಿಯಲ್ಲಿ ಮಾತಾಡ್ಕೊಂಡು ಮಾಡಿರ್ಬೋದು. ಅದು ಮಾಡ್ತೀವಿ. ನೀವು ಆದೇಶ ಕೊಡ್ತೀರಾ ಸಚಿವರಾಗಿ? ಆದೇಶ ಕೊಡ್ತಕ್ಕಂಥ ಅಗತ್ಯನೇ ಇಲ್ಲ. ಸಿ ಟೀಚರ್ಸ್ ಅವರು ಸಮಾಜನ, ಯುವ ಸಮಾಜನ ಕಟ್ಟಬೇಕು. ಅವರು ಆರೋಗ್ಯಕರವಾದಂಥ ಜಾತ್ಯತೀತ ಮನೋವುಳ್ಳ ಉತ್ತಮ ಗುಣಮಟ್ಟದ ವಿದ್ಯಾರ್ಥಿ ವೃಂದನ ಸೃಷ್ಟಿ ಮಾಡಬೇಕು. ದಟ್ ಈಸ್ ದೇರ್ ದ ರೆಸ್ಪಾನ್ಸಿಬಿಲಿಟಿ.